ಸೋನು ನಿಗಮ್ ಅವರ ಈ ಹೇಳಿಕೆಗೆ ಕನ್ನಡ ಸಂಘಟನೆಗಳು ಕೆಂಡ ಆಗ್ಬಿಟ್ಟಿವೆ. ಕನ್ನಡದಿಂದ ಸೋನು ನಿಗಮ್ ಅವರನ್ನ ಬಹಿಷ್ಕಾರ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಮಾಡಿದ್ದಾರೆ. ಸೋನು ನಿಗಮ್ ಅವರು ಈ ರೀತಿ ಮಾತನಾಡಿದ್ದು ಸರಿಯಲ್ಲ, ಹೀಗಾಗಿ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ. ಕನ್ನಡದಿಂದ ಅಂದ್ರೆ ಕನ್ನಡ ಹಾಡನ್ನ ಅವರು ಹಾಡೋದು ಬೇಡ ಅಂತ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಆಗ್ರಹಿಸಿರೋದು. ಯಾವುದೇ ಮೂವಿಯಲ್ಲಿ ಸೋನು ನಿಗಮ್ ಹಾಡಿದ್ರೆ ನಾವು ಬಿಡೋಲ್ಲ, ಆ ಫಿಲ್ಮ್ ರಿಲೀಸ್ ಆಗೋದಕ್ಕೂ ನಾವು ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ನಡೆಯೋ ಯಾವುದೇ ಕಾರ್ಯಕ್ರಮಕ್ಕೂ ಅವ್ರನ್ನ ಕರಿಬಾರ್ದು. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು. ಸೋನು ನಿಗಮ್ ಕ್ಷಮೆ ಕೇಳಿದ್ರು ನಾವು ಸ್ವೀಕರಿಸೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಸೋನು ನಿಗಮ್ ಅವರು ಯಾವಾಗ ಕನ್ನಡ ಅಂತೀರಾ, ನೀವು ಕನ್ನಡದಲ್ಲಿ ಮಾತನಾಡಿ, ಕನ್ನಡ ಅಂತೇಳಿ ಈ ರೀತಿ ಮಾಡೋದಕ್ಕೆ ನಿಮಗೆ ಪೆಹಲ್ಗಾಮಲ್ಲಿ ದಾಳಿ ನಡೆದಿದ್ದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು.